ವೆಲ್ಕಮ್ ಟು ಲೈಫ್ ಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೊಂದು ಥಾಟ್ ಬರ್ಬೋದು. ಹೆಂಗ್ ರೆಡಿ ಆಗಿದ್ದೀನಿ ಗೈಸ್? ಚೆನ್ನಾಗಿ ರೆಡಿ ಆಗಿದ್ದೀನಾ? ಎಷ್ಟೇ ಸುಂದರಿಯಾಗಿರ್ಲಿ, ಸುಂದರವಾಗಿರ್ಲಿ, ಏನೇ ಆಗಿರ್ಲಿ, ನನಗೆ ಕಟ್ಕೊಂಡು ಏನಾಗಬೇಕಾಗಿದೆ. ಇವತ್ತು ಏನಪ್ಪ ವಿಷಯ ಅಂತ ಅಂದ್ರೆ ನಮ್ ಚಿಕ್ಕಿಗೆ ಇವತ್ತು ಹೋಮ್ ಟು ಬಿ ಮಾಡ್ತಾ ಇದೀವಿ. ಅದು ಸರ್ಪ್ರೈಸ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಾವೇನಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ವಿ. ಬಟ್ ರೆಡಿಯಾಗಿ ಕೇಳಿದೀವಿ. ಏನಕ್ಕೆ ಅಂತ ಹೇಳಿಲ್ಲ, ಔಟಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ ಕೇಳಿದ್ವಿ. ಬನ್ನಿ ಗೈಸ್, ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ ಗೈಸ್, ಇಲ್ಲಿ ಬಟ್ಟೆ ಹಾಕಲಿಕ್ಕೆ ಯಾವ ದಿಕ್ಕಲ್ಲಿ ಅಂತ ತಗೊಂಡ್ಬಂದು ತೋರಿಸ್ತಾ ಇದ್ದಾನೆ. ಇದಕ್ಕೆ ಪಾಪ ಸಖತ್ತಾಗಿದ್ದೀನಿ. ಚಿನಿ, ಏನಕ್ಕೆ ರೆಡಿ ಆಗ್ತಿದ್ದೀನಿ ನೀನು? ಏನು ಫಂಕ್ಷನ್? ತಂಗಿ ಪಾಪುದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಓ ರೆಡಿ. ಫೋಟೋ ತೆಗಿಸ್ಕೊಳಕ್ ನೀವು ರೆಡಿನಾ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗೈಸ್, ನಮ್ಮ ಚಿಕ್ಕಿಗೆ ಚಿಪ್ಸ್ ಅಂದರೆ ಭಾಳ ಇಷ್ಟ. ಅದ್ರ ಜೊತೆ ಡ್ರೈ ಗೋಬಿ ಅಂತಂದರೆ ತುಂಬ ಇಷ್ಟ. ಚಿಪ್ಸ್ ತಗೊಂಡು, ಡ್ರೈ ಗೋಬಿ ತಗೊಂಡು, ಫೈನಲಾಗಿ ಕೇಕ್ ತಗೊಂಡು ಮನೆಗೆ ಬಂದ್ವಿ ಗೈಸ್. ಡ್ಯಾನ್ಸ್ ಮಾಡಕ್ಕೆ ಒಂದು ತಟ್ಟೆ ತರಿಸ್ತಿದ್ದಾರೆ ಗೈಸ್. ಐ ಹೋಪ್ ನಮ್ಮ ಚಿಕ್ಕಿಗೆ ಈ ಡೆಕೋರೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಈ ಡೆಕೋರೇಷನ್ ಇಷ್ಟ ಆದ್ರೆ ಅವ್ರು ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾರೆ, ಯಾವ ತರ ಎಕ್ಸೈಟ್ಮೆಂಟ್ ನ ತೋರಿಸ್ತಾರೆ ನೋಡೋಣ ಗೈಸ್. ನಿಮಗೂ ಎಲ್ಲ ಡೆಕೋರೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಗೈಸ್. ಚೆನ್ನಾಗಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ ಚೆನ್ನಾಗಿತ್ತು ಅಂತ. ನಮಗೆ ಗೊತ್ತಿರೋ ತರ ನಾವು ಡೆಕೋರೇಷನ್ ಮಾಡಿದ್ವಿ. ಸೊ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಒಳಗಡೆ ಬನ್ನಿ, ಒಳಗಡೆ ಕರ್ಕೊಡೋಣ. ಸರ್ಪ್ರೈಸ್ ಆಗಿ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ, ಯಾವ ತರ ಎಕ್ಸೈಟ್ಮೆಂಟ್ ತೋರಿಸ್ತಾರೆ ಎಲ್ಲನೂ ನೋಡೋಣ. What for girl? Just very mom to be, dad to be. Mommy no, papa no itno. ಬೇಡ ಅದು ಹೋಟೆಲ್ ಇಂದ ಬರುತ್ತೆ. Papa ಬೇಡ ಮಮ್ಮಿ ಸಾಕು. Hello my daddy ಒಂದು ಸರ್. ಕಷ್ಟ ಪಡ್ತಾರ ಅವರಲ್ಲ. ಬಂದ ಕಷ್ಟ. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ, ಇದೇ ಈ ಮಣ್ಣಿನ ಮಹಿಮೆ. ಬನ್ನಿ ಗೈಸ್, ನಮ್ಮ ಚಿಕ್ಕ ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತು ಅಂತ ಕೇಳೋಣ. ಹಾಯ್ ಚಿಕ್ಕು.
ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯಿತು. ಚಿಕ್ಕಿ ಹೇಗೆ ಕಾಣಿಸ್ತಾ ಇದ್ದಾರೆ? ಚೆನ್ನಾಗಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ ಡ್ರೆಸ್ ಹೆಂಗೆ ಕಾಣಿಸ್ತಾ ಇದೆ? ಹಾಂ, ಚೆನ್ನಾಗಿ ಕಾಣಿಸ್ತಿದೆ. ಒಂದು ಸ್ವಲ್ಪ ಹಾಂ, ಫುಲ್ ಮಾಡ್ರನ್. ಯಾವತ್ತೂ ನೋಡಿರ್ಲಿಲ್ಲ? ಇಲ್ಲ ನೋಡಿದ್ವಿ, ಯಾವಾಗ ನೋಡಿದ್ವಿ? ಮುಂಚೆ ನೋಡಿದೆ. ಮದುವೆಗೆ 8 ವರ್ಷ ಆಯ್ತಮ್ಮ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಮತ್ತೆ ನೋಡಿಲ್ಲ. ಎಲ್ರೂ ವೋಟಿಂಗ್ ಕೇಳೋಣ ಬನ್ನಿ ಗೈಸ್. ಚಿಕ್ಕು, ನಿಮಗೆ ಯಾವ ಬೇಬಿ ಬೇಕು? ಗರ್ಲ್, ಪಕ್ಕ. ನಮಗೂ ಗರ್ಲ್ ಬೇಕಾ? ಹೌದು. ಮನೆಗೆ ಶ್ರದ್ಧಾ, ನಿನಗೆ ಯಾವ ಪಾಪು ಬೇಕು? ಅಜ್ಜಿ, ನಿಮಗೆ ಯಾವ ಪಾಪು ಬೇಕು? ಗರ್ಲ್ ಬೇಕಾ? ನೋಡಿ ಗೈಸ್, ಅಜ್ಜಿಗೂ ಗರ್ಲ್ ಬೇಕಂತೆ. ಅಕ್ಕ, ಕಾವ್ಯ ಚಿಕ್ಕಿಗೆ ಯಾವ ಪಾಪು ಆಗ್ಬೇಕು? ಗರ್ಲ್ ಬೇಬಿ. ಐ ವೋಟ್ ಫಾರ್ ಗರ್ಲ್. ಕೋಮಲ್ ಅಕ್ಕ, ಕಾವ್ಯ ಚಿಕ್ಕಿಗೆ ಯಾವ ಪಾಪು ಆಗ್ಬೇಕು? ಗರ್ಲ್. ಯಾಕೆ? ನಿಮ್ಮನೆಲ್ಲ ಆಟಾಡಕ್ಕೆ ಯಾರು ಇಲ್ಲ, ಅದಕ್ಕೆ ಬಾಯ್ ಆದ್ರೂ ಆಟ ಆಡ್ಬೋದಲ್ಲ ತಮ್ಮ ಅಂತ. ಬಾಯಿ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಹುಡುಗಿರಾದ್ರೆ ಚೆನ್ನಾಗಿ ಆಟ ಆಡ್ತಾರೆ. ನೋಡಿ ಬಾಯ್ ಅಂದ್ರೆ ಕಾವ್ಯ ಬಿಟ್ಬಿಡ್ತಾರೆ. ಸರ್, ಕಾವ್ಯ ಚಿಕ್ಕಿಗೆ ಯಾವ ಪಾಪು ಆಗ್ಬೇಕು? Why, sir? ನಿಮ್ಮನೆಲ್ಲ ಹೆಣ್ಣು ಪಾಪು ಇದೆ ಅಂತ ಅವ್ರಿಗೆ ಹೆಣ್ಣು ಪಾಪು ಆಗ್ಬೇಕು. ಅವ್ರಿಗೆ ಒಂದು ಗಂಡು ಪಾಪು ಇದೆಯಲ್ವಾ, ಹೆಣ್ಣು ಪಾಪು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಅಂತ, ತಂಗಿ coordination ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆರ್ತಿಗೊಂದು ಕೀರ್ತಿಗೊಂದು ಅಂತ. ನೋಡಿ guys, ಸುನಿಲ್ ಸರ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಅದಕ್ಕೆ ಒಂದಿರ್ಲಿ, ಅದು ಒಂದಿರ್ಬೇಕು, ಇದೊಂದಿರ್ಬೇಕು. ಶ್ರದ್ಧಾ, ನಿನಗೆ ಯಾವ ಪಾಪು ಬೇಕು? ಶ್ರದ್ಧಾ, ನೋಡು ಯಾವ್ದು ಬೇಕು ಮುಟ್ಟಲ್ಲ. ಯಾವ್ದು ಬೇಕು? ನೋಡಿ ನೋಡಿ, ಯಾವ್ದು ಬೇಕು? ಈಗ ಆಯ್ತು ಬಿಡಿ. ಶ್ರದ್ಧಾಗೆ ಬಾಯ್ ಬೇಕಾಗಿದೆ. ಕಾವ್ಯ ಆಂಟಿಗೆ ಯಾವ ಪಾಪು ಆಗ್ಬೇಕಂತ ಇಷ್ಟ? ತಂಗಿ ಪಾಪ. ಯಾವ್ದು ಇದ್ರಲ್ಲಿ ತಂಗಿ ಪಾಪ? ಇಟ್ಕೋ. ಏನಕ್ಕೆ ತಂಗಿ ಪಾಪ ಆಗ್ಬೇಕು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಬಾ, ಇಷ್ಟು ವಯಸ್ಸಿಗೆ ಲವ್ ಮಾಡ್ತೀಯಾ? ಮತ್ ನಿಮ್ಮನೆಗೆ ಪಾಪ ಬಂದ್ಮೇಲೆ ಏನ್ ಮಾಡ್ತೀಯಾ? ಹೋಗ್ತೇನೆ. ಹೋಗ್ತೀಯಾ? ಇವಾಗ ನೂತನ್ ಇರಲ್ವಲ್ಲ, 4 months, ಹೆಂಗ್ ಆಟ ಆಡ್ತೀಯಾ? ವಿರಾಜ್ ಜೊತೆ ಆಟ ಆಡ್ತೇನೆ. ವಿರಾಜ್ ಜೊತೆ ಆಟ ಆಡ್ತೀಯಾ? ಅವನು ಊರಿಗೆ ಹೋದ್ರೆ? ನಾನೇ ಊರಿಗೆ ಹೋಗ್ತೇನೆ. ನೀನೇ ಊರಿಗೆ ಹೋಗ್ತೀಯಾ? ಮಿಸ್ ಮಾಡ್ತಾರೆ. ಮಾಡ್ತೀಯಾ? ನನ್ನನ್ನು ಮಿಸ್ ಮಾಡ್ತೀಯಾ? ಇಲ್ಲ, ನನ್ನನ್ನು ಮಿಸ್ ಮಾಡಲ್ವಾ? ಯಾಕೆ? ಕತ್ತೇನೆ. ಯಾರು ಇರಲ್ಲ. ಹಿಂದೆ ಬಾಲ ಹೋಗ್ತೀನಿ. ತಂಗಿ ಪಾಪನ ಲವ್ ಮಾಡ್ತೀಯಾ, ಬೇರೆ ಗರ್ಲ್ ಫ್ರೆಂಡ್ ತರ ಟ್ರೀಟ್ ಮಾಡ್ತೀಯಾ? ಗರ್ಲ್ ಫೀಲ್ ಮಾಡ್ತೀನಿ. ಚಿನ್ನಿ, ನೀನು ಯಾವ ಪಾಪು ಓಟ್ ಮಾಡ್ತೀಯಾ? ಗರ್ಲ್ ಪಾಪುಗೆ. ಗರ್ಲ್ ಪಾಪು. ಏನಕ್ಕೆ ಓಟ್ ಮಾಡ್ತಿದ್ದೆ ಗರ್ಲ್ ಪಾಪುಗೆ? ಯಾಕಂದ್ರೆ ನನ್ನ ತಂಗಿ ಮತ್ತೆ ಇವಳು ಫ್ರೆಂಡ್ ಆಗಿರ್ತಾಳೆ, ಅದಕ್ಕೆ. ಪಾಪು ಆಗ್ಬೇಕು. ತಂಗಿ ಪಾಪು. ತಂಗಿ ಪಾಪು. ಕೇಕ್ ಕಟ್ ಮಾಡಿಸೋ ಟೈಮ್ ಬಂತು. ಸಂಸಾರ ಆನಂದ ಸಾಗರ. ಸಖತ್ತ ಫೋಸ್ ಕೊಡ್ತಾ ಇದ್ದಾರೆ. ಫೋಟೋ ಶೂಟ್ ಆಗ್ತಿತ್ತು ನೋಡಿ ಗೈಸಲ್ಲಿ. ಅದು ಇಂಪಾರ್ಟೆಂಟ್. ಅದೇ ವೆಜ್ ಕಬಾಬ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಗೈಸ್, ನಮ್ಮ ಮಗ ಫಸ್ಟ್ ಟೈಮು ವೆಜ್ ಟ್ರೈ ಮಾಡ್ತಿದ್ದಾಳೆ. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೇಳೋಣ ಬನ್ನಿ ಗೈಸ್. ಹೌದು ಗೈಸ್, ಫಸ್ಟು ವೆಜ್ ಟ್ರೈ ಮಾಡ್ತಾ ಇದ್ದೀನಿ. ಡ್ರೈ ಗೋಬಿ ತಿಂತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಗೈಸ್, ನಾವೆಲ್ಲ ಸ್ನ್ಯಾಕ್ಸ್ ತಿಂತಿದ್ದೇವೆ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಗೈಸ್, ಮಾಮ್ ಟು ಬಿ ಎಲ್ಲ ಫಂಕ್ಷನ್ ಚೆನ್ನಾಗಿ
ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಅಷ್ಟೇ.